ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 7ನೇ ತರಗತಿಯ ಗಣಿತ ವಿಷಯದ ಭಾಗ 2ರಲ್ಲಿನ 9ನೇ ಅಧ್ಯಾಯವಾದ ಸುತ್ತಳತೆ ಮತ್ತು ವಿಸ್ತೀರ್ಣ ಎಂಬ ಅಧ್ಯಾಯದಲ್ಲಿ ಅಭ್ಯಾಸ 9.1ರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ. ನೋಡಿ, ಗಮನಿಸಿ. ಮೊದಲ ಲೆಕ್ಕ. ಮುಖ್ಯ ಪ್ರಶ್ನೆ 1. ಮುಂದಿನ ಪ್ರತಿಯೊಂದು ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಇದೆ. ಈ ಲೆಕ್ಕದಲ್ಲಿ ಚಿತ್ರವನ್ನು ಗಮನಿಸಿ. ನೋಡಿ, ಇದೊಂದು ಸಮಾಂತರ ಚತುರ್ಭುಜ. ಇದರ ವಿಸ್ತೀರ್ಣವನ್ನ ನೀವು ಕಂಡುಹಿಡಿಬೇಕು. ನೋಡಿ, ಪಾದ 7 ಸೆಂಟಿಮೀಟರ್ ಇದೆ, ಎತ್ತರ 4 ಸೆಂಟಿಮೀಟರ್ ಇದೆ. ಈ ರೀತಿ ಬರೆಯಿರಿ. ಪಾದ ಅಂದ್ರೆ ಬೇಸ್ 7 ಸೆಂಟಿಮೀಟರ್ ಇದೆ, ಎತ್ತರ ಹೈಟ್ 4 ಸೆಂಟಿಮೀಟರ್ ಇದೆ. ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನ ಕಂಡುಹಿಡಿತಕ್ಕಂಥ ಸೂತ್ರವನ್ನ ಗಮನಿಸಿ. ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಈಕ್ವಲ್ಸ್ ಟು ಪಾದ ಇಂಟು ಎತ್ತರ. ಪಾದ ಎಷ್ಟಿದೆ ಮಕ್ಕಳೇ? 7 ಸೆಂಟಿಮೀಟರ್. ನಂತರ ಎತ್ತರ 4 ಸೆಂಟಿಮೀಟರ್. ಇವೆರಡನ್ನು ಗುಣಿಸಿ ಮಕ್ಕಳೇ. 7×4 28 28 ಸೆಂಟಿಮೀಟರ್ ಸ್ಕ್ವೇರ್. ಎರಡನೇ ಚಿತ್ರವನ್ನು ಗಮನಿಸಿ. ನೋಡಿ, ಈ ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯಬೇಕು. ಪಾದ ಎಷ್ಟಿದೆ ಮಕ್ಕಳೇ? ಪಾದ 5 ಸೆಂಟಿಮೀಟರ್ ಇದೆ, ಎತ್ತರ 3 ಸೆಂಟಿಮೀಟರ್ ಇದೆ. ನೋಡಿ, ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಪಾದ ಇಂಟು ಎತ್ತರ. ಈ ಸೂತ್ರವನ್ನ ಬರ್ಕೊಳ್ಳಿ ಮಕ್ಕಳೇ. ನಂತರ ಪಾದ ಎಷ್ಟಿದೆ? 5 ಸೆಂಟಿಮೀಟರ್ ಇಂಟು ಎತ್ತರ 3 ಸೆಂಟಿಮೀಟರ್ ಇದೆ. ಎರಡನ್ನು ಗುಣಿಸಿ. 5×3 15 15 ಸೆಂಟಿಮೀಟರ್ ಸ್ಕ್ವೇರ್. ಸಿ ಲೆಕ್ಕವನ್ನು ಗಮನಿಸಿ. ಈ ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನ ನೋಡಿ ಮಕ್ಕಳೇ. ಪಾದ 2.5 ಸೆಂಟಿಮೀಟರ್ ಇದೆ, ಎತ್ತರ 3.5 ಸೆಂಟಿಮೀಟರ್ ಇದೆ. ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಪಾದ ಇಂಟು ಎತ್ತರ. ಪಾದ 2.5 ಸೆಂಟಿಮೀಟರ್, ಎತ್ತರ 3.5 ಸೆಂಟಿಮೀಟರ್. ಎರಡನ್ನು ಗುಣಿಸಿ ಮಕ್ಕಳೇ. ನೋಡಿ, ಇಲ್ಲಿ ಗುಣಿಸಿದೀನಿ. 5×5 25, 2 ಇಲ್ಲಿ 5, 5×2 10, 10ಕ್ಕೆ 2 ಕೂಡಿದ್ರೆ 12. ನಂತರ ಒಂದು ಸ್ಥಾನವನ್ನು ಬಿಡಬೇಕು. 3×5 15, ದಶಕ 1 ಇಲ್ಲಿ 5, 3×2 6, 6ಕ್ಕೆ 1 ಕೂಡಿದ್ರೆ 7. ನಂತರ ಇವೆರಡನ್ನು ಕೂಡಬೇಕು. 5ಕ್ಕೆ 5, 2ಕ್ಕೆ 5 ಕೂಡಿದ್ರೆ 7, 1ಕ್ಕೆ 7 ಕೂಡಿದ್ರೆ 8. ಇಲ್ಲೂ ಸಹ 1 ಅಂಕಿ ಬಿಟ್ಬಿಟ್ಟು ದಶಮಾಂಶ ಬಿಂದು ಇದೆ, ಇಲ್ಲೂ ಸಹ 1 ಅಂಕಿ ಬಿಟ್ಬಿಟ್ಟು ದಶಮಾಂಶ ಬಿಂದು ಇದೆ. ಹಾಗಾಗಿ 2 ಅಂಕಿ ಬಿಟ್ಬಿಟ್ಟು ನೀವು ದಶಮಾಂಶ ಬಿಂದುವನ್ನ ಬರೀಬೇಕು. ಹಾಗಾಗಿ 8.75 ಸೆಂಟಿಮೀಟರ್ ಸ್ಕ್ವೇರ್. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ 4ನೇ ಲೆಕ್ಕವನ್ನು ಗಮನಿಸಿ. ನೋಡಿ, ಈ ಸಮಾಂತರ ಚತುರ್ಭುಜದಲ್ಲಿ ಪಾದ ಎಷ್ಟಿದೆ ಗಮನಿಸಿ. ಪಾದ 5 ಸೆಂಟಿಮೀಟರ್ ಇದೆ ಮಕ್ಕಳೇ. ಎತ್ತರ ಎಷ್ಟಿದೆ ನೋಡಿ? 4.8 ಸೆಂಟಿಮೀಟರ್ ಇದೆ. ನೀವು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಮಕ್ಕಳೇ. ಪಾದ 5 ಸೆಂಟಿಮೀಟರ್, ಎತ್ತರ 4.8 ಸೆಂಟಿಮೀಟರ್. ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನ ಕಂಡುಹಿಡಿತಕ್ಕಂಥ ಸೂತ್ರ. ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಪಾದ ಇಂಟು ಎತ್ತರ. ಪಾದ ಎಷ್ಟಿದೆ ಅಂತ ಹೇಳಿದೆ? 5 ಸೆಂಟಿಮೀಟರ್. ನಂತರ ಎತ್ತರ 4.8 ಸೆಂಟಿಮೀಟರ್. ಎರಡನ್ನು ಗುಣಿಸಿ ಮಕ್ಕಳೇ. ನೋಡಿ, 5×8 40, ದಶಕ 4 ಇಲ್ಲಿ 0, 5×4 20, 20ಕ್ಕೆ 4 ಕೂಡಿದ್ರೆ 24. 1 ಅಂಕಿ ಬಿಟ್ಬಿಟ್ಟು ದಶಮಾಂಶ ಬಿಂದುವಿದೆ, ಹಾಗಾಗಿ 1 ಅಂಕಿ ಬಿಟ್ಬಿಟ್ಟು ದಶಮಾಂಶ ಬಿಂದುವನ್ನ ಬರೀಬೇಕು. ಹಾಗಾದ್ರೆ ಉತ್ತರ ಎಷ್ಟು ಬಂತು ಮಕ್ಕಳೇ? 24 ಸೆಂಟಿಮೀಟರ್ ಸ್ಕ್ವೇರ್. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ ಈ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ನೋಡಿ, ಈ ಸಮಾಂತರ ಚತುರ್ಭುಜದಲ್ಲಿ ಪಾದ 2 ಸೆಂಟಿಮೀಟರ್ ಇದೆ, ಎತ್ತರ 4.5 ಸೆಂಟಿಮೀಟರ್ ಇದೆ. ಸೂತ್ರವನ್ನ ಬರ್ಕೊಳ್ಳಿ ಮಕ್ಕಳೇ. ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಪಾದ ಇಂಟು ಎತ್ತರ. ಪಾದ 2 ಸೆಂಟಿಮೀಟರ್, ಎತ್ತರ 4.4 ಸೆಂಟಿಮೀಟರ್. ಎರಡನ್ನು ಗುಣಿಸಿ ಮಕ್ಕಳೇ. 2×4 8, 2×4 8. ಇಲ್ಲಿ 1 ಅಂಕಿಯ ನಂತರ ದಶಮಾಂಶ ಬಿಂದುವಿದೆ ಮಕ್ಕಳೇ. ಹಾಗಾಗಿ 1 ಅಂಕಿಯ ನಂತರ ದಶಮಾಂಶ ಬಿಂದುವನ್ನ ಬರೆಯಿರಿ. 8.8 ಸೆಂಟಿಮೀಟರ್ ಸ್ಕ್ವೇರ್. ನಂತರ ಮುಖ್ಯ ಪ್ರಶ್ನೆ 2. ಪ್ರತಿ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಇದೆ. ಗಮನಿಸಿ. ನೋಡಿ, ಇಲ್ಲಿ ತ್ರಿಭುಜವನ್ನ ಕೊಟ್ಟಿದ್ದಾರೆ. ಈ ತ್ರಿಭುಜದ ವಿಸ್ತೀರ್ಣವನ್ನ ನೀವು ಕಂಡುಹಿಡಿಯಬೇಕು. ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿತಕ್ಕಂಥ ಸೂತ್ರ. ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಇಂಟು ಪಾದ ಇಂಟು ಎತ್ತರ. ನೋಡಿ ಮಕ್ಕಳೇ, ಪಾದ ಎಷ್ಟಿದೆ? 4 ಸೆಂಟಿಮೀಟರ್ ಇದೆ, ಎತ್ತರ 3 ಸೆಂಟಿಮೀಟರ್ ಇದೆ. ಅರ್ಧ ಇಂಟು ಪಾದ ಎಷ್ಟಿದೆ? 4 ಸೆಂಟಿಮೀಟರ್ ಇಂಟು ಎತ್ತರ 3 ಸೆಂಟಿಮೀಟರ್ ಇದೆ. 2×1 2, 2×2 4, ನಂತರ 3×2 6. ಉತ್ತರ ಏನು ಬಂದಿದೆ ಮಕ್ಕಳೇ? 6 ಸೆಂಟಿಮೀಟರ್ ಸ್ಕ್ವೇರ್. ಬಿ ಲೆಕ್ಕವನ್ನು ಗಮನಿಸಿ. ನೋಡಿ, ಈ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಮಕ್ಕಳೇ. ಪಾದ ಎಷ್ಟಿದೆ ಗಮನಿಸಿ. ಪಾದ 5 ಸೆಂಟಿಮೀಟರ್ ಇದೆ, ಎತ್ತರ 3.2 ಸೆಂಟಿಮೀಟರ್ ಇದೆ. ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿತಕ್ಕಂಥ ಸೂತ್ರ.
ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಅಂದರೆ 1/2 ಇಂಟು ಪಾದ ಇಂಟು ಎತ್ತರ. ನೋಡಿ ಮಕ್ಕಳೇ, ಅರ್ಧ ಇಂಟು ಪಾದ ಎಷ್ಟಿದೆ? 5 ಸೆಂಟಿಮೀಟರ್ ಇದೆ. 5 ಇಂಟು ಎತ್ತರ 3.2 ಸೆಂಟಿಮೀಟರ್ ಇದೆ. 5 ಇಂಟು 3.2 ಮಾಡಿ ಮಕ್ಕಳೇ. 5 × 10 ದಶಕ 1 ಇಲ್ಲಿ 0. 5 3 15. 15ಕ್ಕೆ 1 ಕೂಡಿದ್ರೆ 16. ಇಲ್ಲಿ ಒಂದಂಕಿಯ ನಂತರ ದಶಮಾಂಶ ಬಿಂದು ಇದೆ, ಹಾಗಾಗಿ ಒಂದಂಕಿಯ ನಂತರ ದಶಮಾಂಶ ಬಿಂದುವನ್ನು ಬರಿಬೇಕು. ಇಲ್ಲಿ ಬರುವ ಉತ್ತರ 16.0. ಇದೆರಡನ್ನು ಭಾಗಿಸಿ ಮಕ್ಕಳೇ. 2 × 2 2 × 16. ಹಾಗಾದರೆ ಇಲ್ಲಿ ಬರುವ ಉತ್ತರ 8 × 8 ಸೆಂಟಿಮೀಟರ್ ಸ್ಕ್ವೇರ್. ನಂತರ ಸಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ಪಾದ 3 ಸೆಂಟಿಮೀಟರ್ ಇದೆ, ಎತ್ತರ 4 ಸೆಂಟಿಮೀಟರ್ ಇದೆ. ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರವನ್ನು ಬರ್ಕೊಳ್ಳಿ ಮಕ್ಕಳೇ. ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಇಂಟು ಪಾದ ಇಂಟು ಎತ್ತರ. ಅರ್ಧ ಇಂಟು ಪಾದ ಎಷ್ಟಿದೆ? 3 ಸೆಂಟಿಮೀಟರ್ ಇಂಟು ಎತ್ತರ 4 ಸೆಂಟಿಮೀಟರ್ ಇದೆ. ಭಾಗಿಸಿ ಮಕ್ಕಳೇ. 2 × 2 2 × 4. ನಂತರ 2 3 6. 6 ಸೆಂಟಿಮೀಟರ್ ಸ್ಕ್ವೇರ್. ತ್ರಿಭುಜದ ವಿಸ್ತೀರ್ಣ ಏನು? 6 ಸೆಂಟಿಮೀಟರ್ ಸ್ಕ್ವೇರ್. ಡಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ಈ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಪಾದ 3 ಸೆಂಟಿಮೀಟರ್ ಇದೆ, ಎತ್ತರ 2 ಸೆಂಟಿಮೀಟರ್ ಇದೆ ಮಕ್ಕಳೇ. ನೋಡಿ, ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡ್ತಕ್ಕಂಥ ಸೂತ್ರ ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಇಂಟು ಪಾದ ಇಂಟು ಎತ್ತರ. ಅರ್ಧ ಇಂಟು ಪಾದ ಎಷ್ಟಿದೆ? 3 ಸೆಂಟಿಮೀಟರ್ ಇಂಟು ಎತ್ತರ 2 ಸೆಂಟಿಮೀಟರ್ ಇದೆ. 2 × 2 2 × 2. ಇಲ್ಲಿ ಉಳಿಯೋದೇನು ಮಕ್ಕಳೇ? 3. 3 × 3. ಹಾಗಾದರೆ ಇಲ್ಲಿ ಬರುವ ಉತ್ತರ 3 ಸೆಂಟಿಮೀಟರ್ ಸ್ಕ್ವೇರ್. ನಂತರ ಪ್ರಶ್ನೆ 3 ಗಮನಿಸಿ ಮಕ್ಕಳೇ. ಬಿಟ್ಟು ಹೋಗಿರುವ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಇವುಗಳನ್ನು ನೋಡೋಣ. ಅದರಲ್ಲಿ ಎ ಲೆಕ್ಕ. ಪಾದ 20 ಸೆಂಟಿಮೀಟರ್ ಇದೆ ಮಕ್ಕಳೇ. ಎತ್ತರವನ್ನು ಕೊಟ್ಟಿಲ್ಲ. ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ 246 ಸೆಂಟಿಮೀಟರ್ ಸ್ಕ್ವೇರ್. ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಪಾದ ಇಂಟು ಎತ್ತರ. ನಾವಿಲ್ಲಿ ಎತ್ತರವನ್ನು ಕಂಡುಹಿಡಿಬೇಕು ಮಕ್ಕಳೇ. ನೋಡಿ, ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಎಷ್ಟಿದೆ? 246 ಪಾದ ಎಷ್ಟಿದೆ ಮಕ್ಕಳೇ? 20 ಸೆಂಟಿಮೀಟರ್. 20 ಇಂಟು ಎತ್ತರ ಅಂದರೆ ಹೈಟ್, ಹೆಚ್ ಅಂತ ಬರೆಯಿರಿ ಮಕ್ಕಳೇ. ನೋಡಿ, ನಾವು ಎತ್ತರವನ್ನು ಕಂಡುಹಿಡಬೇಕಲ್ವಾ. 246/20. 2 × 2 2 0 0. 2 × 2 2 2 4 2 3 6. ನೋಡಿ, ಇಲ್ಲಿ 123/10 ಬಂದಿದೆ. ಇದನ್ನು ಭಾಗಿಸೋಣ ಮಕ್ಕಳೇ. ಹಾಗಾದರೆ ಇಲ್ಲಿ ಗಮನಿಸಿ ಮಕ್ಕಳೇ. 123/10. ಇಲ್ಲಿ ಛೇದದಲ್ಲಿ 10 ಇದೆ ಮಕ್ಕಳೇ. ಇದನ್ನು ದಶಮಾಂಶ ರೂಪದಲ್ಲಿ ಹೇಗೆ ಬರೆಯೋದು ಗೊತ್ತಿದೆ ಅಲ್ಲ. 123 ಬರ್ಕೊಳ್ಳಿ. ಇಲ್ಲಿ 1 0 ಇರೋದ್ರಿಂದ ಒಂದಂಕಿ ಬಿಟ್ಬಿಟ್ಟು ದಶಮಾಂಶ ಬಿಂದುವನ್ನು ಬರೀಬೇಕು. 12.3 ಸೆಂಟಿಮೀಟರ್. ಸಮಾಂತರ ಚತುರ್ಭುಜದ ಎತ್ತರ ಗೊತ್ತಾಯ್ತಲ್ವಾ ಮಕ್ಕಳೇ? 12.3 ಸೆಂಟಿಮೀಟರ್. ನಂತರ ಬಿ ಲೆಕ್ಕವನ್ನು ಗಮನಿಸಿ. ಪಾದದ ಅಳತೆಯನ್ನು ಕೊಟ್ಟಿಲ್ಲ ಮಕ್ಕಳೇ. ಎತ್ತರ 15 ಸೆಂಟಿಮೀಟರ್. ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ಸಹ ಕೊಟ್ಟಿದ್ರೆ 154.5 ಸೆಂಟಿಮೀಟರ್ ಸ್ಕ್ವೇರ್. ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡತಕ್ಕಂಥ ಸೂತ್ರ ಏನು ಮಕ್ಕಳೇ? ಪಾದ ಇಂಟು ಎತ್ತರ. ಸಮಾಂತರ ಚತುರ್ಭುಜದ ವಿಸ್ತೀರ್ಣ 154.5 ಇಸ್ ಈಕ್ವಲ್ ಟು ಪಾದ ಎಷ್ಟಿದೆ ಮಕ್ಕಳೇ? ಪಾದ ಗೊತ್ತಿಲ್ಲ ಅಲ್ವಾ, ಹಾಗಾಗಿ ಬೇಸ್ ಬಿ ಅಂತ ಬರ್ಕೊಳ್ಳಿ. ಇಂಟು ಎತ್ತರ ಎಷ್ಟಿದೆ ಮಕ್ಕಳೇ? 15 ಸೆಂಟಿಮೀಟರ್. ನೋಡಿ, ಗಮನಿಸಿ ಮಕ್ಕಳೇ. 154.5/15. ನೋಡಿ, 15 × 15. 15ರಲ್ಲಿ 15 ಕಳೆದ್ರೆ 0. 4 ಕೆಳಗಡೆ ಇಳಿಸ್ಕೊಳ್ಳಿ. 15ರಲ್ಲಿ 4 ಭಾಗಿಸೋದಕ್ಕೆ ಸಾಧ್ಯ ಇಲ್ಲ ಮಕ್ಕಳೇ, ಹಾಗಾಗಿ 0 ಕಟ್ಬಿಟ್ಟು 5 ಕೆಳಗಡೆ ಇಳಿಸ್ಕೊಳ್ಳಿ. 45 ಆಗುತ್ತೆ. 15 3 45. ಇಲ್ಲಿ ಬರುವ ಉತ್ತರ ಏನು ಮಕ್ಕಳೇ? ಪಾದ 10.3 ಸೆಂಟಿಮೀಟರ್. ಸಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ಪಾದವನ್ನ ಕೊಟ್ಟಿಲ್ಲ, ಎತ್ತರ 8.4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸಮಾಂತರ ಚತುರ್ಭುಜದ ವಿಸ್ತೀರ್ಣ 48.72 ಸೆಂಟಿಮೀಟರ್ ಸ್ಕ್ವೇರ್. ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನ ಕಂಡುಹಿಡತಕ್ಕಂಥ ಸೂತ್ರವನ್ನ ಬರ್ಕೊಳ್ಳಿ ಮಕ್ಕಳೇ. ನೋಡಿ, ಸಮಾಂತರ ಚತುರ್ಭುಜದ ವಿಸ್ತೀರ್ಣ 48.72 ಇಸ್ ಈಕ್ವಲ್ ಟು ಪಾದ ಅಂದ್ರೆ ಬೇಸ್ ಗೊತ್ತಿಲ್ಲ ಮಕ್ಕಳೇ, ಹಾಗಾಗಿ ಬಿ ಅಂತ ಬರ್ಕೊಳ್ಳಿ. ಇಂಟು ಎತ್ತರ ಎಷ್ಟಿದೆ? 8.4 ಸೆಂಟಿಮೀಟರ್. ನೋಡಿ ಮಕ್ಕಳೇ, 48.72/8.4. ಇಲ್ಲಿ ಗಮನಿಸಿ ಮಕ್ಕಳೇ, ಇಲ್ಲಿ ದಶಮಾಂಶ ಬಿಂದುವಿದೆ ಅಲ್ವಾ, ಇದನ್ನು ನಾವು ತೆಗಿಬೇಕು ಅಂದ್ರೆ ನಾವು ಇದರ ಸ್ಥಾನವನ್ನು ಬರ್ಕೊಳ್ಬೇಕು. 4872 ಬೈ 2 ಅಂಕಿ ನಂತರ ದಶಮಾಂಶ ಬಿಂದುವಿದೆ ಅಲ್ವಾ ಮಕ್ಕಳೇ. 2 ಅಂಕಿ ಅಂದ್ರೆ ಇಲ್ಲಿ ಛೇದದಲ್ಲಿ 100 ಬರುತ್ತೆ ಅಲ್ವಾ, ಹಾಗಾಗಿ ಈ ರೀತಿ ಬರ್ಕೊಳ್ಳಿ. 4872/100 ಇಂಟು ಇಲ್ಲಿ ನೋಡಿ ಮಕ್ಕಳೇ 8.4 ಇದೆ ಛೇದದಲ್ಲಿ 8.4 ಇದ್ರೆ ನಾವು ಅಂಶದಲ್ಲಿ 10 ಅಂತ ಬರ್ಕೊಳ್ಬೇಕು. ಯಾಕೆಂದ್ರೆ ಇಲ್ಲಿ
1 ಅಂಕಿ ನಂತರ ದಶಮಾಂಶ ಬಿಂದುವಿದೆ. 1 ಅಂಕಿ ಅಂದ್ರೆ 10 ಮಕ್ಕಳೇ. ಈ ಒಂದು ಸೊನ್ನೆಗೆ ಹೋಗುತ್ತೆ ಮಕ್ಕಳೇ. ನಂತರ ಭಾಗಿಸಿ. ಗಮನಿಸಿ ಮಕ್ಕಳೇ, 2 4 8, 2 2 4. ಇಲ್ಲೂ ಸಹ 2 2 4, 2 4 8, 2 3 6, 1 ಉಳಿಯುತ್ತೆ, 12 ಆಗುತ್ತೆ, 2 6 12. ನಂತರ 2 2 4, 2 1 2. ನಂತರ 2 1 2, 2 2 4, 2 1 2, ಇಲ್ಲಿ 1 ಉಳಿಯುತ್ತೆ, 16 ಆಗುತ್ತೆ, 2 8 16. ನಂತರ 3 7 21. ನಂತರ 3 4 12. ಇಲ್ಲಿ 4 ಅಂಕಿಗಳಿವೆ, ಹಾಗಾಗಿ ಒಂದು ಸೊನ್ನೆಯನ್ನು ಬರೆಯಿರಿ. 3 6 18. 7 1 7, 7 5 35, 5 ಉಳಿಯುತ್ತೆ, 56 ಆಗುತ್ತೆ, 7 8 56. ನೋಡಿ ಮಕ್ಕಳೇ, ಇಲ್ಲಿ ಬರುವ ಉತ್ತರ ನೋಡಿ 58/10. ಇದನ್ನ ದಶಮಾಂಶ ರೂಪದಲ್ಲಿ ಬರೆಯಿರಿ ಮಕ್ಕಳೇ. 58 ಬರ್ಕೊಳ್ಬೇಕು. ಇಲ್ಲಿ ಒಂದು ಸೊನ್ನೆ ಇದೆ, ಹಾಗಾಗಿ 1 ಅಂಕಿ ಬಿಟ್ಬಿಟ್ಟು ನಂತರ ದಶಮಾಂಶ ಬಿಂದುವನ್ನ ಬರೀಬೇಕು. 5.8 ಸೆಂಟಿಮೀಟರ್. ನಂತರ ಡಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ಪಾದ 15.6 ಸೆಂಟಿಮೀಟರ್ ಇದೆ ಮಕ್ಕಳೇ. ಎತ್ತರವನ್ನ ಕೊಟ್ಟಿಲ್ಲ. ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನ ಕೊಟ್ಟಿದ್ದಾರೆ 16.38 ಸೆಂಟಿಮೀಟರ್ ಸ್ಕ್ವೇರ್. ಇಲ್ಲಿ ಸಮಾಂತರ ಚತುರ್ಭುಜದ ಎತ್ತರವನ್ನ ಕಂಡುಹಿಡಿಬೇಕು ಮಕ್ಕಳೇ. ಸೂತ್ರವನ್ನ ಬರ್ಕೊಳ್ಳಿ. 16.38 = ಪಾದ 15.6 ಇಂಟು ಎತ್ತರವನ್ನ ಕಂಡುಹಿಡಿಬೇಕು. ಎತ್ತರ ಅಂದ್ರೆ ಹೈಟ್ ಮಕ್ಕಳೇ, ಹಾಗಾಗಿ h ಅಂತ ಬರ್ಕೊಳ್ಳಿ. 16.38 by 15.6. ನಾವಿಲ್ಲಿ ಮೊದಲು ದಶಮಾಂಶ ಬಿಂದುವನ್ನ ತೆಗೆಯೋಣ ಮಕ್ಕಳೇ. ತೆಗಿಬೇಕು ಅಂದ್ರೆ ನಾವಿಲ್ಲಿ ಏನನ್ನ ಆಡ್ ಮಾಡಬೇಕು ನೋಡಿ. 1638. ಇಲ್ಲಿ ದಶಮಾಂಶ ಬಿಂದುವನ್ನ ತೆಗೆದ್ರೆ ನಾವು ಛೇದದಲ್ಲಿ 100 ಅಂತ ಬರೀಬೇಕು. ಯಾಕೆ ಅಂತಂದ್ರೆ ಇಲ್ಲಿ 2 ಅಂಕಿಯ ನಂತರ ದಶಮಾಂಶ ಬಿಂದುವಿದೆ. 2 ಅಂಕಿ ಬರಬೇಕು ಅಂದ್ರೆ ಛೇದದಲ್ಲಿ 100 ಬರಬೇಕು. ಇಂಟು ಇಲ್ಲಿ ಛೇದದಲ್ಲಿ 15.6 ಇದೆ ಮಕ್ಕಳೇ. ನಾವು ದಶಮಾಂಶ ಬಿಂದುವನ್ನು ತೆಗಿಬೇಕು ಅಂದ್ರೆ 156 ಆಗುತ್ತೆ. ಇಲ್ಲಿ ನೋಡಿ 1 ಅಂಕಿಯ ನಂತರ ದಶಮಾಂಶ ಬಿಂದುವಿದೆ, ಹಾಗಾಗಿ ಅಂಶದಲ್ಲಿ 10 ಬರುತ್ತೆ. ಈ ಒಂದು ಸೊನ್ನೆಗೆ ಹೋಗುತ್ತೆ ಮಕ್ಕಳೇ. 2 7 14, 1 ಉಳಿಯುತ್ತೆ, 16 ಆಯ್ತು, 2 8 16, 2 8 16, 2 1 2, 1 ಉಳಿಯುತ್ತೆ, 18 ಆಗುತ್ತೆ, 2 9 18. ನಂತರ 3 2 6, 1 ಉಳಿಯುತ್ತೆ, 18 ಆಗುತ್ತೆ, 3 6 18, 3 2 6, 2 ಉಳಿಯುತ್ತೆ, 21 ಆಗುತ್ತೆ, 3 7 21. ನಂತರ 3 3 9. ನೋಡಿ ಮಕ್ಕಳೇ ಗಮನಿಸಿ. 273 by 10 × 26 ಏನಾಗುತ್ತೆ ಮಕ್ಕಳೇ? 260 ಆಗುತ್ತೆ. ಭಾಗಿಸಿ ಮಕ್ಕಳೇ. ನೋಡಿ 261 260. 3ರಲ್ಲಿ ಕಳೆಯಲು ಯಾವುದೇ ಸಂಖ್ಯೆಗಳಿಲ್ಲ, ಹಾಗಾಗಿ 3ಕ್ಕೆ 3. 7ರಲ್ಲಿ 6ನ ಕಳೆದ್ರೆ 1, 2ರಲ್ಲಿ 2ನ ಕಳೆದ್ರೆ 0. ನಂತರ ಪಾಯಿಂಟ್ ಕೊಟ್ಬಿಟ್ಟು 0ಯನ್ನು ತೆಗೆದುಕೊಳ್ಳಿ ಮಕ್ಕಳೇ. 130 ಆಗುತ್ತೆ. 260ರಲ್ಲಿ 130ನ್ನ ಭಾಗಿಸಲು ಸಾಧ್ಯವಿಲ್ಲ, ಹಾಗಾಗಿ 0ಯನ್ನು ಕಟ್ಬಿಟ್ಟು ಇನ್ನೊಂದು 0ಯನ್ನು ತೆಗೆದುಕೊಳ್ಳಿ ಮಕ್ಕಳೇ. 1300 ಆಯ್ತು. 265 1300. ಇದರಲ್ಲಿ ಇದನ್ನ ಕಳೆದ್ರೆ 0 ಮಕ್ಕಳೇ. ಹಾಗಾದ್ರೆ ಬರುವ ಉತ್ತರ ಏನು? 1.05 ಸೆಂಟಿಮೀಟರ್. ಅರ್ಥ ಆಯ್ತಲ್ವಾ ಮಕ್ಕಳೇ? ಇಲ್ಲಿ ಸಮಾಂತರ ಚತುರ್ಭುಜದ ಎತ್ತರ 1.05 ಸೆಂಟಿಮೀಟರ್. ನಂತರ 4ನೇ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ. ಬಿಟ್ಟು ಹೋಗಿರುವ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ನೋಡಿ ಮಕ್ಕಳೇ, ಎ ಲೆಕ್ಕವನ್ನು ಗಮನಿಸಿ. ಪಾದವನ್ನ ಕೊಟ್ಟಿದ್ದಾರೆ 15 ಸೆಂಟಿಮೀಟರ್. ಎತ್ತರವನ್ನ ಕೊಟ್ಟಿಲ್ಲ ಮಕ್ಕಳೇ, ಎತ್ತರವನ್ನ ಕಂಡುಹಿಡಿಬೇಕು. ತ್ರಿಭುಜದ ವಿಸ್ತೀರ್ಣವನ್ನ ಕೊಟ್ಟಿದ್ದಾರೆ 87 ಸೆಂಟಿಮೀಟರ್ ಸ್ಕ್ವೇರ್. ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿತಕ್ಕಂತಹ ಸೂತ್ರ ಅರ್ಧ ಇಂಟು ಪಾದ ಇಂಟು ಎತ್ತರ. ಅರ್ಧ ಅಂದ್ರೆ 1/2. ತ್ರಿಭುಜದ ವಿಸ್ತೀರ್ಣವನ್ನ ಕೊಟ್ಟಿದ್ದಾರೆ 87 = ಅರ್ಧ ಇಂಟು ಪಾದವನ್ನ ಕೊಟ್ಟಿದ್ದಾರೆ 15 ಸೆಂಟಿಮೀಟರ್ ಇಂಟು ಎತ್ತರ. ಎತ್ತರ ಅಂದ್ರೆ ಹೆಚ್, ಹೈಟ್ ಮಕ್ಕಳೇ. ಹೆಚ್ ಅಂತ ಬರೆಯಿರಿ. ನಂತರ ನೋಡಿ 87 × 2 ಈ ರೀತಿ ಗುಣಿಸಿ ಮಕ್ಕಳೇ. = 15 × h. 87 × 2 ಇಲ್ಲಿ ಗುಣಾಕಾರದಲ್ಲಿರೋದು ಈ ಭಾಗದಲ್ಲಿ ಬಂದಾಗ ಭಾಗಾಕಾರವಾಗುತ್ತೆ. by 15 = h. 3 5 15, 3 2 6, 2 ಉಳಿಯುತ್ತೆ, 27 ಆಗುತ್ತೆ, 3 9 27. 29 × 2 ಎಷ್ಟಾಗುತ್ತೆ ನೋಡಿ. 2 9 18, 1 ದಶಕ 8, 2 2 4, 4ಕ್ಕೆ 1 ಕೊಡಿದ್ರೆ 5, 58 ಆಯಿತು. 58/5. ಹಾಗಾದರೆ ಇದನ್ನು ಭಾಗಿಸಿ ಮಕ್ಕಳೇ. 5 1 5, 5ರಲ್ಲಿ 5ನ್ನು ಕಳೆದ್ರೆ 0, 8ನ್ನು ಕೆಳಗಡೆ ಇಳಿಸ್ಕೊಳ್ಳಿ. 5 1 5, 8ರಲ್ಲಿ 5ನ್ನು ಕಳೆದ್ರೆ 3. ಪಾಯಿಂಟ್ ಕೊಟ್ಬಿಟ್ಟು 0ಯನ್ನು ತೆಗೆದುಕೊಳ್ಳಿ ಮಕ್ಕಳೇ. 30 ಆಗುತ್ತೆ. 5 6 30, 30ರಲ್ಲಿ 30ನ್ನು ಕಳೆದ್ರೆ 0. ತ್ರಿಭುಜದ ಎತ್ತರವನ್ನು ಗಮನಿಸಿ ಮಕ್ಕಳೇ. 11.6 ಸೆಂಟಿಮೀಟರ್. ಬಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ಪಾದದ ಅಳತೆಯನ್ನು ಕೊಟ್ಟಿಲ್ಲ.
ಎತ್ತರವನ್ನ ಕೊಟ್ಟಿದ್ದಾರೆ 31.4 ಸೆಂಟಿಮೀಟರ್. ತ್ರಿಭುಜದ ವಿಸ್ತೀರ್ಣವನ್ನ ಕೊಟ್ಟಿದ್ದಾರೆ 1256 ಸೆಂಟಿಮೀಟರ್ ಸ್ಕ್ವೇರ್. ನೀವಿಲ್ಲಿ ತ್ರಿಭುಜದ ಪಾದವನ್ನ ಕಂಡುಹಿಡಿಬೇಕು ಮಕ್ಕಳೇ. ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡತಕ್ಕಂತ ಸೂತ್ರ ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ. ತ್ರಿಭುಜದ ವಿಸ್ತೀರ್ಣ ಎಷ್ಟಿದೆ? 1256 ಅರ್ಧ ಇಂಟು ಪಾದ ಗೊತ್ತಿಲ್ಲ ಅಲ್ವಾ ಮಕ್ಕಳೇ, ಬೇಸ್ ಅಂದ್ರೆ ಬಿ ಅಂತ ಬರೆಯಿರಿ, ಇಂಟು ಎತ್ತರ ಎಷ್ಟಿದೆ ಮಕ್ಕಳೇ? 31.4. ನೋಡಿ 1256 ಇಂಟು 2 ಬಿ ಇಂಟು 31.4. 1256 ಇಂಟು 2 ಇಲ್ಲಿ ಗುಣಾಕಾರದಲ್ಲಿರೋದು ಈ ಭಾಗದಲ್ಲಿ ಬಂದಾಗ ಭಾಗಾಕಾರವಾಗುತ್ತೆ 31.4. ದಶಮಾಂಶ ಬಿಂದುವನ್ನ ನಾವು ತೆಗೆಯೋಣ. ದಶಮಾಂಶ ಬಿಂದುವನ್ನ ತೆಗಿಬೇಕಂದ್ರೆ ಇಲ್ಲಿ ನೋಡಿ ಗಮನಿಸಿ, ಇಲ್ಲಿ ಒಂದಂಕಿ ಬಿಟ್ಬಿಟ್ಟು ದಶಮಾಂಶ ಬಿಂದುವಿದೆ, ಹಾಗಾಗಿ ಅಂಶದಲ್ಲಿ 10 ಅಂತ ಬರಿಬೇಕಾಗುತ್ತೆ. 1256 ಇಂಟು 2 ಇಂಟು 10/314 ಭಾಗಿಸಿ ಮಕ್ಕಳೇ. 2 1 2 2 1 2 1 ಉಳಿಯುತ್ತೆ 11 ಆಗುತ್ತೆ, 2 5 10 1 ಉಳಿಯುತ್ತೆ 14 ಆಗುತ್ತೆ, 2 7 14 157 ಬಂದಿದೆ ಮಕ್ಕಳೇ. 157 ಇಂಟು 8 ಎಷ್ಟು ಬರುತ್ತೆ ನೋಡಿ. ನೋಡಿ ಮಕ್ಕಳೇ ಇಲ್ಲಿ ಗುಣಿಸಿ. 8 7 56, 5 ದಶಕ ಇಲ್ಲಿ 6, 8 5 40, 40ಕ್ಕೆ 5 ಕೊಡಿದ್ರೆ 45, ದಶಕ 4 ಇಲ್ಲಿ 5, 8 1 8, 8ಕ್ಕೆ 4 ಕೊಡಿದ್ರೆ 12, 1256 ಬಂದಿದೆ. ಹಾಗಾದ್ರೆ 157 1 157, 157 8 1256 ಬರುತ್ತೆ. ನಂತರ ನೋಡಿ ಮಕ್ಕಳೇ 8 ಇಂಟು 10 ಎಷ್ಟಾಗುತ್ತೆ? 80 ಆಗುತ್ತೆ ಮಕ್ಕಳೇ, 80 ಸೆಂಟಿಮೀಟರ್. ಹಾಗಾದ್ರೆ ತ್ರಿಭುಜದ ಪಾದ ಎಷ್ಟು ಮಕ್ಕಳೇ? 80 ಸೆಂಟಿಮೀಟರ್. ಸಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ಪಾದದ ಅಳತೆಯನ್ನ ಕೊಟ್ಟಿದ್ದಾರೆ ಮಕ್ಕಳೇ. ಪಾದದ ಅಳತೆ 22 ಸೆಂಟಿಮೀಟರ್. ಎತ್ತರ ಕೊಟ್ಟಿಲ್ಲ ಮಕ್ಕಳೇ, ಎತ್ತರವನ್ನ ಕಂಡುಹಿಡಿಬೇಕು. ತ್ರಿಭುಜದ ವಿಸ್ತೀರ್ಣ 170.5 ಸೆಂಟಿಮೀಟರ್ ಸ್ಕ್ವೇರ್. ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡತಕ್ಕಂತ ಸೂತ್ರ ಏನು ಮಕ್ಕಳೇ? ಅರ್ಧ ಇಂಟು ಪಾದ ಇಂಟು ಎತ್ತರ. 170.5 ಈಕ್ವಲ್ಸ್ ಟು ಅರ್ಧ ಇಂಟು ಪಾದ ಎಷ್ಟಿದೆ ಮಕ್ಕಳೇ? 22 ಸೆಂಟಿಮೀಟರ್ ಇಂಟು ಎತ್ತರ. ಹೈಟು ಗೊತ್ತಿಲ್ಲ ಮಕ್ಕಳೇ, ಹಾಗಾಗಿ ಎತ್ತರ ಹಾಗೆಯೇ ಬರೆಯಿರಿ. ನಂತರ ನೋಡಿ ಗಮನಿಸಿ, 170.5 ಇಂಟು 2 ಈಕ್ವಲ್ಸ್ ಟು 22 ಇಂಟು ಹೆಚ್. 170.5 ಇಂಟು 2 ಇಲ್ಲಿನ 22 ಈ ಭಾಗದಲ್ಲಿ ಬಂದಾಗ ಭಾಗಿಸ್ಬೇಕಾಗುತ್ತೆ ಬೈ 22 ಈಕ್ವಲ್ಸ್ ಟು ಹೆಚ್. ಗಮನಿಸಿ ಮಕ್ಕಳೇ, ಇಲ್ಲಿ ದಶಮಾಂಶ ಬಿಂದು ಇದೆ ಅಲ್ವಾ, ಈ ದಶಮಾಂಶ ಬಿಂದುವನ್ನ ತೆಗೆಯೋಣ. 1705 ಇಂಟು 2 ಬೈ 22, ಒಂದಂಕಿಯ ನಂತರ ದಶಮಾಂಶ ಬಿಂದು ಇದೆ ಮಕ್ಕಳೇ, ಹಾಗಾಗಿ ಇಂಟು 10. 2 1 2 2 1 2, ಇಲ್ಲೂ ಸಹ 2 1 2. ಗಮನಿಸಿ ಮಕ್ಕಳೇ, 11 1 11, ಇಲ್ಲೂ ಸಹ 11 1 11, 6 ಉಳಿಯುತ್ತೆ ಮಕ್ಕಳೇ, 60 ಆಗುತ್ತೆ. 11 5 55, ಇಲ್ಲಿ 5 ಉಳಿಯುತ್ತೆ, 55 ಆಗುತ್ತೆ. 11 5 55, ಇಲ್ಲಿ ಬರುವ ಉತ್ತರ 155. ಇದನ್ನ ಈ ರೀತಿ ಭಾಗಿಸಿ ಸಹ ನೀವು ನೋಡಬಹುದು ಮಕ್ಕಳೇ. ನಂತರ ಗಮನಿಸಿ, 155 1 155 ಬೈ 10, 5 2 10, 5 3 15, 5 1 5, 31/2 ಉತ್ತರ ಬಂದಿದೆ. ಇದನ್ನ ನೀವು ಭಾಗಿಸ್ಬೇಕು ನೋಡಿ. 2 1 2, 3ರಲ್ಲಿ 2ನ್ನ ಕಳೆದ್ರೆ 1, ನಂತರ 1ನ್ನ ಕೆಳಗಡೆ ಇಳಿಸ್ಕೊಳ್ಳಿ, 11 ಆಗುತ್ತೆ. 2 5 10, 11ರಲ್ಲಿ 10ನ್ನ ಕಳೆದ್ರೆ 1, ಪಾಯಿಂಟ್ ಕೊಟ್ಬಿಟ್ಟು 0ನ ತೆಗೆದುಕೊಳ್ಳಿ. 2 5 10, 10ರಲ್ಲಿ 10ನ್ನ ಕಳೆದ್ರೆ 0. ಹಾಗಾದ್ರೆ ಇಲ್ಲಿ ಬರುವ ಉತ್ತರ ಏನು ಮಕ್ಕಳೇ? ತ್ರಿಭುಜದ ಎತ್ತರ 15.5 ಸೆಂಟಿಮೀಟರ್. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ 5ನೇ ಲೆಕ್ಕವನ್ನು ಗಮನಿಸಿ. PQRS ಒಂದು ಸಮಾಂತರ ಚತುರ್ಭುಜವಾಗಿದೆ. ಚಿತ್ರ 9.13 ಕ್ಯೂನಿಂದ SR ಗಿರುವ ಎತ್ತರ QM ಮತ್ತು ಕ್ಯೂನಿಂದ PS ಗಿರುವ ಎತ್ತರ QN ಆಗಿದೆ. SR ಈಕ್ವಲ್ಸ್ ಟು 12 ಸೆಂಟಿಮೀಟರ್ ಮತ್ತು QM ಈಕ್ವಲ್ಸ್ ಟು 7.6 ಸೆಂಟಿಮೀಟರ್ ಆಗಿದೆ. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿ, ಸಮಾಂತರ ಚತುರ್ಭುಜ PQRS ನ ವಿಸ್ತೀರ್ಣ ಅಂತ ಕೇಳಿದ್ದಾರೆ. ಗಮನಿಸಿ ಮಕ್ಕಳೇ, PQRS ಅನ್ನೋದು ಒಂದು ಸಮಾಂತರ ಚತುರ್ಭುಜವಾಗಿದೆ ಮಕ್ಕಳೇ. ಕ್ಯೂನಿಂದ SR ಗಿರುವ ಎತ್ತರ QM ಮಕ್ಕಳೇ, ಮತ್ತು ಕ್ಯೂನಿಂದ PS ಗಿರುವ ಎತ್ತರ QN ಆಗಿದೆ. SR ಈಕ್ವಲ್ಸ್ ಟು 12 ಸೆಂಟಿಮೀಟರ್. ಇಲ್ಲಿದೆ ನೋಡಿ, SR ಈಕ್ವಲ್ಸ್ ಟು 12 ಸೆಂಟಿಮೀಟರ್ ಹಾಗೂ QM ಈಕ್ವಲ್ಸ್ ಟು 7.6 ಸೆಂಟಿಮೀಟರ್ ಆಗಿದೆ ಮಕ್ಕಳೇ. ಹಾಗಾದ್ರೆ ನೀವಿಲ್ಲಿ ಸಮಾಂತರ ಚತುರ್ಭುಜದ PQRS ನ
ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಹಾಗಾದ್ರೆ ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನ ಕಂಡುಹಿಡಿತಕ್ಕಂತಹ ಸೂತ್ರ ಏನು ಹೇಳಿ ಮಕ್ಕಳೇ? ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಈಕ್ವಲ್ಸ್ ಟು ಪಾದ ಇಂಟು ಎತ್ತರ. ಹಾಗಾದ್ರೆ ಪಾದ ಎಷ್ಟಿದೆ ಹೇಳಿ? SR ಇದೆ ಅಲ್ವಾ? ಇದು ಪಾದ ಮಕ್ಕಳೇ. ಇದು 12 ಸೆಂಟಿಮೀಟರ್ ಇದೆ. ಎತ್ತರ QM ಇದು 7.6 ಸೆಂಟಿಮೀಟರ್ ಇದೆ. ಹಾಗಾದ್ರೆ ಗಮನಿಸಿ, ಪಾದ 12 ಸೆಂಟಿಮೀಟರ್ ಇಂಟು ಎತ್ತರ 7.6 ಸೆಂಟಿಮೀಟರ್. ಎರಡನ್ನು ಗುಣಿಸಿ ಮಕ್ಕಳೇ. ನೋಡಿ ಇಲ್ಲಿ ಗುಣಿಸಿದ್ದೀನಿ. 6 2 12 ದಶಕ 1 ಇಲ್ಲಿ 2, 6 1 6, 6ಕ್ಕೆ 1 ಕೂಡಿದ್ರೆ 7, 7 2 14 ದಶಕ 1 ಇಲ್ಲಿ 4, 7 1 7, 7ಕ್ಕೆ 1 ಕೂಡಿದ್ರೆ 8. ನೋಡಿ ಕೂಡಿಸಿ ಮಕ್ಕಳೇ. 2ಕ್ಕೆ 2, 7ಕ್ಕೆ 4 ಕೂಡಿದ್ರೆ 11 ದಶಕ 1 ಇಲ್ಲಿ 1, 8ಕ್ಕೆ 1 ಕೂಡಿದ್ರೆ 9. ಒಂದಂಕಿ ಬಿಟ್ಬಿಟ್ಟು ದಶಮಾಂಶ ಬಿಂದುವಿದೆ, ಹಾಗಾಗಿ ಒಂದಂಕಿ ಬಿಟ್ಬಿಟ್ಟು ದಶಮಾಂಶ ಬಿಂದುವನ್ನು ಬರೆಯಿರಿ. 91.2. ನೋಡಿ ಮಕ್ಕಳೇ, ಸಮಾಂತರ ಚತುರ್ಭುಜ PQRS ನ ವಿಸ್ತೀರ್ಣ ಎಷ್ಟು ಮಕ್ಕಳೇ? 91.2 ಸೆಂಟಿಮೀಟರ್ ಸ್ಕ್ವೇರ್. ನಂತರ ಬಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ PS ಈಕ್ವಲ್ಸ್ ಟು 8 ಸೆಂಟಿಮೀಟರ್ ಆದಾಗ QN ಅನ್ನು ಕಂಡುಹಿಡಿಯಿರಿ ಅಂತ ಇದೆ. ನೋಡಿ ಈ ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ. PS ಅನ್ನೋದು ಪಾದ ಮಕ್ಕಳೇ. ನೀವು QN ಎಂಬ ಎತ್ತರವನ್ನ ಕಂಡುಹಿಡಿಬೇಕು. ನೋಡಿ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಎಷ್ಟಿದೆ? 91.2 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಈಕ್ವಲ್ಸ್ ಟು ಪಾದ 8 ಸೆಂಟಿಮೀಟರ್ ಇಂಟು ಎತ್ತರ QN ಕಂಡುಹಿಡಿಬೇಕಲ್ವಾ? ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಈಗ ತನಕ ಕಂಡುಹಿಡಿದಿದ್ವಲ್ವಾ? 91.2 ಈಕ್ವಲ್ಸ್ ಟು ಪಾದ 8 ಸೆಂಟಿಮೀಟರ್ ಇದೆ ಇಂಟು ಎತ್ತರವನ್ನ ಕಂಡುಹಿಡಿಬೇಕು. QN ಅನ್ನೋದು ಎತ್ತರ ಅಲ್ವಾ? ನಂತರ ನೋಡಿ 91.2 ಬೈ 8 ಈಕ್ವಲ್ಸ್ ಟು QN. ಭಾಗಿಸಿ ಮಕ್ಕಳೇ. ನೋಡಿ 8ರಿಂದ ಭಾಗಿಸ್ಬೇಕು. 8 1 8, 9ರಲ್ಲಿ 8 ಕಳೆದ್ರೆ 1, 1 ಕೆಳಗಡೆ ಇಳಿಸ್ಕೊಳ್ಳಿ, 11 ಆಗುತ್ತೆ. 8 1 8, 11ರಲ್ಲಿ 8 ಕಳೆದ್ರೆ 3 ಮಕ್ಕಳೇ. ನಂತರ 2 ಕೆಳಗಡೆ ಇಳಿಸ್ಕೊಳ್ಳಿ, 32 ಆಗುತ್ತೆ. 8 4 32, 32ರಲ್ಲಿ 32 ಕಳೆದ್ರೆ 0. ಹಾಗಾದ್ರೆ ಎತ್ತರ ಎಷ್ಟಿದೆ ಮಕ್ಕಳೇ? QN ಎತ್ತರ ಅಲ್ವಾ? 11.4 ಸೆಂಟಿಮೀಟರ್. ನಂತರ 6ನೇ ಲೆಕ್ಕವನ್ನು ಗಮನಿಸಿ. ಸಮಾಂತರ ಚತುರ್ಭುಜದ ABCDಯ ಎತ್ತರ DL ಮತ್ತು BMಗಳು ಕ್ರಮವಾಗಿ AB ಮತ್ತು AD ಬಾಹುಗಳ ಮೇಲಿವೆ. AB 35 ಸೆಂಟಿಮೀಟರ್ ಮತ್ತು AD 49 ಸೆಂಟಿಮೀಟರ್ ಮತ್ತು ಸಮಾಂತರ ಚತುರ್ಭುಜದ ವಿಸ್ತೀರ್ಣವು 1470 ಸೆಂಟಿಮೀಟರ್ ಸ್ಕ್ವೇರ್ ಆದರೆ BM ಮತ್ತು DLಗಳ ಉದ್ದ ಕಂಡು ಹಿಡಿಯಿರಿ. ಈ ಚಿತ್ರವನ್ನು ಗಮನಿಸಿ ಮಕ್ಕಳೇ. 2 ಪಾದವನ್ನ ಕೊಟ್ಟಿದ್ದಾರೆ. ನೀವು 2 ಎತ್ತರಗಳನ್ನ ಕಂಡುಹಿಡಿಬೇಕು. ನೋಡಿ ಪಾದ AB ಅನ್ನೋದು ಪಾದ, ಇದು 35 ಸೆಂಟಿಮೀಟರ್ ಇದೆ. B ಅನ್ನೋದು ಪಾದ ಮಕ್ಕಳೇ. ಅದರಲ್ಲಿ ನೀವು DL ಅನ್ನೋ ಎತ್ತರವನ್ನ ಕಂಡುಹಿಡಿಬೇಕು. ನಂತರದಲ್ಲಿ AD ಅನ್ನೋದು ಪಾದ ಮಕ್ಕಳೇ. BM ಎತ್ತರವನ್ನ ಕಂಡುಹಿಡಿಬೇಕು. ನೋಡಿ ಸಮಾಂತರ ಚತುರ್ಭುಜದ ವಿಸ್ತೀರ್ಣನು ಕೊಟ್ಟಿದಾರಲ್ವಾ? 1470 ಸೆಂಟಿಮೀಟರ್ ಸ್ಕ್ವೇರ್. DLಗಳ ಉದ್ದವನ್ನ ಕಂಡುಹಿಡಿಬೇಕಲ್ವಾ? ಅವುಗಳ ಪಾದವನ್ನ ಗಮನಿಸಿ. ಪಾದ AB ಪಾದ ಎಷ್ಟಿದೆ? 35 ಸೆಂಟಿಮೀಟರ್ ಇದೆ. ABಯು 35 ಸೆಂಟಿಮೀಟರ್ ಇದೆ. ಎತ್ತರ DL ಎತ್ತರ ಅಲ್ವಾ? ಇದನ್ನ ನಾವು ಕಂಡುಹಿಡಿಬೇಕು. ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನ ಕಂಡುಹಿಡತಕ್ಕಂತ ಸೂತ್ರವನ್ನ ಬರ್ಕೊಳ್ಳಿ. ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಪಾದ ಇಂಟು ಎತ್ತರ. ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನ ಈಗ ಆಲ್ರೆಡಿ ಕೊಟ್ಬಿಟ್ಟಿದಾರಲ್ವಾ? 1470 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಈಕ್ವಲ್ಸ್ ಟು ಪಾದ ಎಷ್ಟಿದೆ ಮಕ್ಕಳೇ? ಪಾದ 35 ಸೆಂಟಿಮೀಟರ್ ಇದೆ ಇಂಟು DL ಎತ್ತರವನ್ನ ಕಂಡುಹಿಡಿಬೇಕು. 1470 ಬೈ 35 ಈಕ್ವಲ್ಸ್ ಟು DL ಮಕ್ಕಳೇ. 5 7 35, 5 2 10, ಇಲ್ಲಿ 4 ಉಳಿಯುತ್ತೆ, 47 ಆಗುತ್ತೆ. 5 9 45, ಇಲ್ಲಿ 2 ಉಳಿಯುತ್ತೆ ಮಕ್ಕಳೇ, 20 ಆಗುತ್ತೆ. 5 4 20. ನಂತರ 7 1 7, 7 4 28, 1 ಉಳಿಯುತ್ತೆ, 14 ಆಗುತ್ತೆ. 7 2 14. ಹಾಗಾದ್ರೆ ಇಲ್ಲಿ ಬರುವ ಉತ್ತರ ನೋಡಿ. DL ಎತ್ತರ ಎಷ್ಟಿದೆ? 42 ಸೆಂಟಿಮೀಟರ್. ಇವಾಗ ಒಂದು ಎತ್ತರವನ್ನ ಕಂಡುಹಿಡಿದಿದ್ವಿ, ಇನ್ನೊಂದು ಎತ್ತರವನ್ನ ಕಂಡುಹಿಡಿಯೋಣ. ಪಾದ AD ಕೊಟ್ಟಿದಾರಲ್ವಾ ಮಕ್ಕಳೇ? ಎಷ್ಟಿದೆ? 49 ಸೆಂಟಿಮೀಟರ್ ಇದೆ. ಎತ್ತರವನ್ನ ಕಂಡುಹಿಡಿಬೇಕು. BM ಎತ್ತರವನ್ನ ಕಂಡುಹಿಡಿಬೇಕಲ್ವಾ? ಸಮಾಂತರ ಚತುರ್ಭುಜದ ವಿಸ್ತೀರ್ಣ 1470 ಸೆಂಟಿಮೀಟರ್ ಸ್ಕ್ವೇರ್. ಸೂತ್ರವನ್ನ ಹಾಕೊಳ್ಳಿ ಮಕ್ಕಳೇ. ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಈಕ್ವಲ್ಸ್ ಟು ಪಾದ ಇಂಟು ಎತ್ತರ.
ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಹೇಳಿ 1470 ಈಕ್ವಲ್ಸ್ ಟು ಪಾದ AD ಇಂಟು ಎತ್ತರ BM. ನಂತರ ನೋಡಿ AD ಎಷ್ಟಿದೆ ಮಕ್ಕಳೇ 49 ಸೆಂಟಿಮೀಟರ್ ಇದೆ. BM ಅನ್ನು ನೀವು ಕಂಡುಹಿಡಿಬೇಕು. ನೋಡಿ 1470 ಬೈ 49 ಈಕ್ವಲ್ಸ್ ಟು BM. ಭಾಗಿಸಿ ಮಕ್ಕಳೇ. 7 49, 7 14, 7 7, 7 0. ನಂತರ 7 7, 7 21, 7 0. ಹಾಗಾದ್ರೆ ಇಲ್ಲಿ ಬರುವ ಉತ್ತರ ನೋಡಿ ಎತ್ತರ ಎಷ್ಟು ಮಕ್ಕಳೇ 30 ಸೆಂಟಿಮೀಟರ್. ನಂತರ 7ನೇ ಲೆಕ್ಕವನ್ನು ಗಮನಿಸಿ. ತ್ರಿಭುಜ ABCಯು A ಯಲ್ಲಿ ಲಂಬಕೋನವನ್ನು ಹೊಂದಿದೆ. ಚಿತ್ರ 9.16. ADಯು BCಗೆ ಲಂಬವಾಗಿದೆ. ನೋಡಿ ADಯು BCಗೆ ಲಂಬವಾಗಿದೆ. AB = 5 ಸೆಂಟಿಮೀಟರ್, BC = 13 ಸೆಂಟಿಮೀಟರ್ ಮತ್ತು AC = 12 ಸೆಂಟಿಮೀಟರ್ ಆದರೆ ತ್ರಿಭುಜ ABCಯ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಕೇಳಿದರೆ ತುಂಬಾನೇ ಸುಲಭ ಇದೆ ಮಕ್ಕಳೇ, ಅರ್ಥ ಮಾಡ್ಕೊಳ್ಳಿ. ನೋಡಿ ತ್ರಿಭುಜ ABCಯ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಇಲ್ಲಿ ಬಾಹುಗಳ ಅಳತೆಯನ್ನ ಕೊಟ್ಟಿದ್ದಾರೆ. AB 5 ಸೆಂಟಿಮೀಟರ್ ಇದೆ, AC 12 ಸೆಂಟಿಮೀಟರ್ ಇದೆ, BC 13 ಸೆಂಟಿಮೀಟರ್ ಇದೆ. ಇಲ್ಲಿ ADಯ ಅಳತೆಯನ್ನ ಕಂಡುಹಿಡಿಬೇಕಾಗುತ್ತೆ. ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿತಕ್ಕಂಥ ಸೂತ್ರ ಅರ್ಧ ಇಂಟು ಪಾದ ಇಂಟು ಎತ್ತರ. ಹಾಗಾದ್ರೆ ತ್ರಿಭುಜ ABCಯ ವಿಸ್ತೀರ್ಣ ಈಕ್ವಲ್ಸ್ ಟು ಅರ್ಧ ಇಂಟು ಪಾದ ಇಂಟು ಎತ್ತರ. ಅರ್ಧ ಇಂಟು ಪಾದ ಯಾವುದು ಮಕ್ಕಳೇ AB ಅನ್ನೋದು ಪಾದ, ಹಾಗಾಗಿ ಪಾದದಲ್ಲಿ AB ಅಂತ ಬರೆಯಿರಿ. ಇಂಟು ಎತ್ತರ ಯಾವುದು AC ಅನ್ನೋದು ಎತ್ತರ. ನಂತರ ಅರ್ಧ ಇಂಟು AB ಎಷ್ಟಿದೆ 5 ಸೆಂಟಿಮೀಟರ್ ಇಂಟು AC ಎಷ್ಟಿದೆ 12 ಸೆಂಟಿಮೀಟರ್. ಭಾಗಿಸಿ ಮಕ್ಕಳೇ. 2 1 2, 2 6 12. ನಂತರ 6 5 30. ಗಮನಿಸಿ ತ್ರಿಭುಜ ABCಯ ವಿಸ್ತೀರ್ಣ ಎಷ್ಟು 30 ಸೆಂಟಿಮೀಟರ್ ಸ್ಕ್ವೇರ್. ನಂತರ ನೀವು ಇಲ್ಲಿ ADಯ ಅಳತೆಯನ್ನ ಕಂಡುಹಿಡಿಬೇಕು. ADಯು BCಗೆ ಲಂಬವಾಗಿದೆ ಅಲ್ವಾ, ಇದನ್ನು ನೀವು ಕಂಡುಹಿಡಿಬೇಕಾಗುತ್ತೆ. ನೋಡಿ ತ್ರಿಭುಜ ABCಯ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ ಅಲ್ವಾ. ತ್ರಿಭುಜ ABCಯ ವಿಸ್ತೀರ್ಣ ಈಗ ತನಕ ಕಂಡುಹಿಡಿದ್ವಲ್ವಾ 30 ಸೆಂಟಿಮೀಟರ್ = ಅರ್ಧ ಇಂಟು ಪಾದ ಯಾವುದು ಮಕ್ಕಳೇ, ಇದರಲ್ಲಿ ಪಾದ BC ಅನ್ನೋದು ಪಾದ, ಎತ್ತರ AD. ಈ ರೀತಿ ಬರೆಯಿರಿ. ಪಾದ BC ಇಂಟು ಎತ್ತರ AD. 30 = ಅರ್ಧ ಇಂಟು BC ಎಷ್ಟಿದೆ 13 ಸೆಂಟಿಮೀಟರ್ ಇದೆ ಇಂಟು ADಯನ್ನ ಕಂಡುಹಿಡಿಬೇಕು. 30 ಇಂಟು 2 = 13 ಇಂಟು AD. 30 ಇಂಟು 2 ಬೈ 13 = AD. ಗಮನಿಸಿ ಮಕ್ಕಳೇ. 30 ಇಂಟು 2 ಮಾಡಿ 2 0 0, 2 3 6 ಬೈ 13, 60 ಬೈ 13 ಬಂದಿದೆ. ಇದನ್ನ 60ಅನ್ನ 13ರಿಂದ ಭಾಗಿಸಿ ಮಕ್ಕಳೇ. ನೋಡಿ 13 4 52. ಇಲ್ಲಿ 0ಯಲ್ಲಿ 2ಅನ್ನ ಕಳೆಯಲು ಸಾಧ್ಯ ಇಲ್ಲ, ಆಗ ಪಕ್ಕದ ಸ್ಥಾನದಲ್ಲಿ ದಶಕವನ್ನ ಪಡಿಬೇಕು. 10 ಆಗುತ್ತೆ. 10ರಲ್ಲಿ 2ಅನ್ನ ಕಳೆದ್ರೆ 8. ಇಲ್ಲಿ 5 ಉಳಿಯುತ್ತೆ ಮಕ್ಕಳೇ. 5ರಲ್ಲಿ 5ಅನ್ನ ಕಳೆದ್ರೆ 0. ನಂತರ ಪಾಯಿಂಟ್ ಕೊಟ್ಬಿಟ್ಟು 0ನ ತೆಗೆದುಕೊಳ್ಳಿ. 80 ಆಗುತ್ತೆ. 13 6 78. 80ರಲ್ಲಿ 78ಅನ್ನ ಕಳೆದ್ರೆ 2 ಮಕ್ಕಳೇ. ನಂತರ ಇನ್ನೊಂದು 0ನ ತೆಗೆದುಕೊಳ್ಳಿ. 20 ಆಗುತ್ತೆ. 13 1 13. 20ರಲ್ಲಿ 13ಅನ್ನ ಕಳೆದ್ರೆ 7. ಹಾಗಾದ್ರೆ ಇಲ್ಲಿ ಗಮನಿಸಿ ADಯ ಎತ್ತರ ಏನಾಗುತ್ತೆ 4.61 ಸೆಂಟಿಮೀಟರ್. ಅರ್ಥ ಆಯ್ತಲ್ವಾ ಮಕ್ಕಳೇ. ನಂತರ 8ನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. AB = AC = 7.5 ಸೆಂಟಿಮೀಟರ್. ಯಾಕೆಂದ್ರೆ ನೋಡಿ ABನೂ ಸಹ 7.5 ಸೆಂಟಿಮೀಟರ್ ಇದೆ, ACನೂ ಸಹ 7.5 ಸೆಂಟಿಮೀಟರ್ ಇದೆ. ಎರಡೂ ಸಹ ಸಮವಾಗಿದ್ದಾವೆ ಅಲ್ವಾ. ಮತ್ತು BC = 9 ಸೆಂಟಿಮೀಟರ್. BC = 9 ಸೆಂಟಿಮೀಟರ್ ಇರುವಂತೆ ತ್ರಿಭುಜ ABC ಸಮದ್ವಿಬಾಹು ತ್ರಿಭುಜವಾಗಿದೆ. ತ್ರಿಭುಜದ 3 ಬಾಹುಗಳಲ್ಲಿ 2 ಬಾಹುಗಳು ಸಮವಾಗಿದ್ರೆ ಅದನ್ನ ಸಮದ್ವಿಬಾಹು ತ್ರಿಭುಜ ಅಂತ ಹೇಳ್ತೀವಿ. ಇದೊಂದು ಸಮದ್ವಿಬಾಹು ತ್ರಿಭುಜ, 2 ಬಾಹುಗಳು ಸಮವಾಗಿವೆ. ನಂತರ A ಯಿಂದ BCಗೆ ಎಳೆದ ಎತ್ತರ, A ಯಿಂದ BCಗೆ ಎಳೆದ ಎತ್ತರ ADಯ ಉದ್ದ 6 ಸೆಂಟಿಮೀಟರ್. ADಯ ಉದ್ದ ಎಷ್ಟು 6 ಸೆಂಟಿಮೀಟರ್ ಆಗಿದೆ. ತ್ರಿಭುಜ ABCಯ ವಿಸ್ತೀರ್ಣ ಕಂಡುಹಿಡಿಯಿರಿ. C ಯಿಂದ ABಗೆ ಇರುವ ಎತ್ತರ ಅಂದರೆ CE ಎಷ್ಟಾಗಿರುತ್ತದೆ ಅಂತ ಪ್ರಶ್ನೆ ಕೇಳಿದರೆ ತುಂಬಾನೇ ಸುಲಭ ಇದೆ ಮಕ್ಕಳೇ. ಪ್ರಶ್ನೆನ ಅರ್ಥ ಮಾಡ್ಕೊಳ್ಳಿ. ನೋಡಿ
ಮೊದಲು ನೀವು ತ್ರಿಭುಜ ಎಬಿಸಿಯ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು, ನಂತರದಲ್ಲಿ ಸಿಇ ಎತ್ತರವನ್ನ ಕಂಡುಹಿಡಿಬೇಕು. ನೋಡಿ, ತ್ರಿಭುಜ ಎಬಿಸಿಯ ವಿಸ್ತೀರ್ಣವನ್ನ ಕಂಡುಹಿಡಿತಕ್ಕಂತಹ ಸೂತ್ರ ಅರ್ಧ ಇಂಟು ಪಾದ ಇಂಟು ಎತ್ತರ. ನೋಡಿ, ಅರ್ಧ ಅಂದ್ರೆ 1/2 ಇಂಟು ಪಾದ ಎಷ್ಟಿದೆ ಮಕ್ಕಳೇ? ಪಾದ ಯಾವುದು? BC ಅನ್ನೋದು ಪಾದ ಅಲ್ವಾ? ಇಂಟು ಎತ್ತರ. ಎತ್ತರ ಯಾವುದು? AD ಅನ್ನೋದು ಎತ್ತರ. ನೋಡಿ, ಅರ್ಧ ಇಂಟು BC ಅಂದ್ರೆ ಎಷ್ಟಿದೆ? BC 9 ಸೆಂಟಿಮೀಟರ್ ಇದೆ. 9 ಇಂಟು AD 6 ಸೆಂಟಿಮೀಟರ್ ಇದೆ. 6 2 1 2 2 3 6. ಹಾಗಾದ್ರೆ ಇಲ್ಲಿ ಉತ್ತರ ಏನ್ ಬರುತ್ತೆ? 9 3 27 ಸೆಂಟಿಮೀಟರ್ ಸ್ಕ್ವೇರ್. ಈಗ ನಾವು ಸಿಇಯ ಎತ್ತರವನ್ನ ಕಂಡುಹಿಡಿಯೋಣ. ನೋಡಿ, ತ್ರಿಭುಜ ಎಬಿಸಿಯ ವಿಸ್ತೀರ್ಣ = ಅರ್ಧ ಇಂಟು ಪಾದ ಇಂಟು ಎತ್ತರ. ಎಬಿಸಿಯ ವಿಸ್ತೀರ್ಣ ಗೊತ್ತಾಗಿದೆ ಅಲ್ವಾ ಮಕ್ಕಳೇ? 27 ಸೆಂಟಿಮೀಟರ್ ಸ್ಕ್ವೇರ್ ಇದೆ ಅಲ್ವಾ? 27 = ಅರ್ಧ ಇಂಟು ಪಾದ ಅಂದ್ರೆ AB ಅಲ್ವಾ? ನೋಡಿ, AB ಅನ್ನೋದು ಪಾದವಾಗುತ್ತೆ. ನಂತರ ಎತ್ತರ CE ಆಗುತ್ತೆ. ನೋಡಿ, ಹಾಗಾಗಿ ಹೀಗೆ ಬರೆಯಿರಿ ಮಕ್ಕಳೇ. AB 7.5 ಸೆಂಟಿಮೀಟರ್ ಇಂಟು CE ಅನ್ನ ನಾವು ಕಂಡುಹಿಡಿಬೇಕಲ್ವಾ? ಗಮನಿಸಿ, 27 ಇಂಟು 2 = 7.5 ಇಂಟು CE. 27 ಇಂಟು 2 ಬೈ 7.5 = CE. ಗಮನಿಸಿ ಮಕ್ಕಳೇ, ಇಲ್ಲಿನ ದಶಮಾಂಶ ಬಿಂದುವನ್ನ ತೆಗಿಬೇಕು ಅಂತಂದ್ರೆ ನಾವು ಅಂಶದಲ್ಲಿ ಇಂಟು 10 ಮಾಡಬೇಕಾಗುತ್ತೆ. ಇಲ್ಲಿ ಒಂದು ಅಂಕಿ ಬಿಟ್ಬಿಟ್ಟು ದಶಮಾಂಶ ಬಿಂದು ಇದೆ ಅಲ್ವಾ? ಹಾಗಾಗಿ 10ಅನ್ನ ನಾವು ಅಂಶದಲ್ಲಿ ಹಾಕಬೇಕಾಗುತ್ತೆ. 27 ಇಂಟು 2 ಇಂಟು 10 ಬೈ 75. 3 2 6, 1 ಉಳಿಯುತ್ತೆ, 15 ಆಗುತ್ತೆ. 3 5 15, 3 9 27, 5 2 10, 5 5 25. ಹಾಗಾದ್ರೆ ಇಲ್ಲಿ ಏನು ಉಳಿಯುತ್ತೆ? 9 ಇಂಟು 2 ಇಂಟು 2 ಎಷ್ಟಾಗುತ್ತೆ ಮಕ್ಕಳೇ? 2 2 4, 4 9 36, 36 ಬೈ 5 ಅಲ್ವಾ? ಇದನ್ನ ಭಾಗಿಸಿ ಮಕ್ಕಳೇ. 36ನ್ನ 5ರಿಂದ ಭಾಗಿಸಿ. ನೋಡಿ, 5 7 35, 36ರಲ್ಲಿ 35ನ್ನ ಕಳೆದ್ರೆ 1. ನಂತರ ಪಾಯಿಂಟ್ ಕೊಟ್ಬಿಟ್ಟು 0ನ ತೆಗೆದುಕೊಳ್ಳಿ, 10 ಆಗುತ್ತೆ. 5 2 10, 10ರಲ್ಲಿ 10ನ್ನ ಕಳೆದ್ರೆ 0. ಹಾಗಾದ್ರೆ ಇಲ್ಲಿ ಬರುವ ಉತ್ತರ ಏನು? 7.2 ಸೆಂಟಿಮೀಟರ್. ಅಂದ್ರೆ ಸಿಇಯ ಎತ್ತರ 7.2 ಸೆಂಟಿಮೀಟರ್. ಹಾಗಾದ್ರೆ ಮಕ್ಕಳೇ, ಈ ಅಭ್ಯಾಸದಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು.